ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ಕೀರ್ತಿ ಇಬ್ರು ಕೂಡ ಸೇರ್ಕೊಂಡು ರೌಡಿಗಳಿಗೆ ತದಕಿ ಕಾವೇರಿನೇ ಇದಕ್ಕೆಲ್ಲ ಕಾರಣ ಅನ್ನೋ ಸತ್ಯ ಬಾಯ್ಬಿಡಿಸ್ತಾರ. ಲಕ್ಷ್ಮಿಗೆ ಗ್ರಹಚಾರ ಕಾದಿದ್ಯಾ ಆಪತ್ತು ಅನ್ನೋದಕ್ಕೆ ಲಕ್ಷ್ಮಿ ಬಲಿ ಆಗ್ತದಾಳೆ. ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಮತ್ತು ಕೀರ್ತಿನ ಕಿಡ್ನಾಪ್ ಮಾಡಿದಂಥ ರೌಡಿಗಳು ಇದಕ್ಕೆಲ್ಲ ಕಾರಣ ಕೀರ್ತಿನೇ ಅಂತ ಹೇಳ್ತಿದ್ದಾರೆ. ಬೋಸ್ ನೀವೇ ಅಲ್ವಾ, ನೀವು ಹೇಳಿದಾಗೆಲ್ಲ ಕೂಡ ಆಯ್ತಲ್ಲ ಬೋಸ್, ಇನ್ನೇನಿದೆ ನಾಟಕ, ಎಲ್ಲ ಸತ್ಯ ಹೇಳ್ಬಿಡೋಣ. ಇನ್ನೇನು ನೀವು ಹೇಳಿದಾಗೆ ನಿಮ್ಮನ್ನು ಫಸ್ಟ್ ಕಿಡ್ನಾಪ್ ಮಾಡಿ ಕಟ್ಟಾಕೋದು, ಆನಂತರ ಲಕ್ಷ್ಮಿನ ಕಟ್ಟಾಕೋದು, ಈಗ ಅವ್ರು ಕಟ್ಟಾಕಿದ್ದಾಯ್ತಲ್ಲ, ಇನ್ಯಾಕೆ ನಾಟಕ ಮುಂದೆ ಮಾಡಬೇಕು ಹೇಳಿ ಬೋಸ್ ಅಂತ ಕೇಳ್ತಿದ್ರೆ ಈ ಕಡೆ ಕೀರ್ತಿ ಲಕ್ಷ್ಮಿಗೆ ಶಾಕ್ ಆಗ್ತದೆ. ಏನು ಮಾತಾಡ್ತಿದ್ರ, ನೀವು ಹೇಳ್ತಿರೋದು ನೋಡಿದ್ರೆ ನಾನೇ ಮಾಡಿಸಿದ್ದೀನಿ ಅನ್ನೋ ರೀತಿ ಹೇಳ್ತಿದ್ರಲ್ಲ ಅಂದಾಗ ನೀವೇ ಹೇಳಿರೋದಲ್ವ ಬಾಸ್, ನೀವೇ ನಮ್ಮ ಬಾಸ್ ಅಂದಮೇಲೆ ಹೇಳಲೇಬೇಕಾಗತ್ತಲ್ವ. ಜೊತೆಗೆ ಯಾಕೆ ಬಾಸ್, ಯಾಕೆ ಕಟ್ಟಾಗಿದ್ದಾಯ್ತಲ್ಲ, ಇನ್ನೇನು ಮಾಡ್ಕೋತಾಳೆ ಆ ಲಕ್ಷ್ಮಿ, ಅದಕ್ಕೆ ಸತ್ಯ ಎಲ್ಲ ಹೇಳ್ಬಿಟ್ವಿ. ಏನಕ್ಕೆ ಬಾಸ್ ಈಗಲೇ ಸತ್ಯ ಹೇಳ್ಬಾರ್ದಿತ್ತ, ಇನ್ನೂ ಕೂಡ ಸ್ವಲ್ಪ ಹೊತ್ತು ಇರಬೇಕಿತ್ತ, ಅಯ್ಯೋ ಗೊತ್ತಾಗ್ಲಿಲ್ಲ ಬಾಸ್ ಅಂತ ಹೇಳ್ತಿದ್ದಾರೆ. ಈ ಕಡೆ ಏನು ನಾಟಕ ಮಾಡ್ತಿದ್ರ, ನನ್ಗೆ ಯಾರು ಅಂತ ಗೊತ್ತಾ, ಈ ಕೀರ್ತಿ ರಘುವೇರ ಅಂದರೆ ಸುಮ್ಮನೆ ಅಲ್ಲ, ಸುಮ್ಮನೆ ನಿಮ್ಮ ಆಟನ ನನ್ನ ಹತ್ರ ನಾಟ್ಕೋಬೇಡಿ. ನೀವು ಆಡ್ತಿರೋದು ನೋಡಿದ್ರೆ ನಾನೇ ಹೇಳಿದ್ದೀನಿ ಮಾಡಿಸಿದ್ದೀನಿ ಅನ್ನೋ ಆಗಿದೆಯಲ್ಲ. ಲಕ್ಷ್ಮಿ ಇವ್ರ ಮಾತನ್ನು ಯಾವುದೇ ಕಾರಣಕ್ಕೂ ನಂಬೇಡ ಅಂತ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಏನೇದೋ ಕೀರ್ತಿ ಅವರೇ ನೀವೇ ಇದನ್ನೆಲ್ಲ ಮಾಡಿಸಿದ್ದು ಅಂತ ಕೇಳ್ತಿದ್ದಾಳೆ. ಈ ಕಡೆ ಕೀರ್ತಿ ಇಲ್ಲ ಲಕ್ಷ್ಮಿ ಇವ್ರ ಮಾತನ್ನು ನಂಬೇಡ, ಏನು ಅನ್ಕೊಂಡಿದ್ರ ನೀವು, ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ರ, ಸುಮ್ಮನೆ ಹೇಳಿ ಯಾರು ಇದನ್ನೆಲ್ಲ ಮಾಡಿಸ್ತಿರೋದು, ನಾನು ನಿಮ್ಮ ಬಾಸ, ನಾನು ಹೇಳ್ದಂಗೆ ನೀವು ಮಾಡಿದ್ರ, ಸುಮ್ಮನೆ ನಾಟಕ ಮಾಡಬೇಡಿ ಅಂತ ಕೀರ್ತಿ ಕಿರ್ಚಾಡ್ತಾ ಇದ್ರೆ. ಬಾಸ್ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀರಾ, ನೀವು ಒಳ್ಳೆ ಆ್ಯಕ್ಟ್ರೆಸ್ ಆಗ್ಬೋದಿತ್ತು, ಡ್ಯಾನ್ಸರ್ಗಿಂತ ತುಂಬ ಒಳ್ಳೆ ಆ್ಯಕ್ಟ್ರೆಸ್ ಆಗ್ಬೋದಿತ್ತು ಮ್ಯಾಮ್. ನೀವು ಹೇಳ್ದಾಗೆ ತಾನೇ ನಾವು ಮಾಡಿರೋದು, ಇಲ್ಲಿವರೆಗೂ ನೀವು ಹೇಳ್ದಾಗೆ ಮಾಡಿದ್ದೀವಿ, ಇದೆಲ್ಲ ನಿಮ್ಮದೇ ಮಾಸ್ಟರ್ ಮೈಂಡ್ ಅಲ್ವಾ, ಎಲ್ಲ ಪ್ಲ್ಯಾನ್ ನೀವು ಹೇಳೋ ಪ್ರಕಾರನೇ ವರ್ಕೌಟ್ ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ ರೌಡಿಗಳು ನಿಮ್ಮ ಅಣತಿಯಂತೆ ನಾವು ನಡೀತೀವಿ ಅಂತಂದ್ರೆ ಈ ಕಡೆ ಕೀರ್ತಿ ಶಾಕ್ ಆಗ್ತದಾಳೆ. ಹೌದಾ, ನಾನು ಹೇಳಿರೋ ಹಾಗೆ ಮಾಡಿದ್ರೆ ಸರಿ ಆಯಿತು, ಮತ್ತ್ಯಾಕೆ ನನ್ನನ್ನು ಕಟ್ಟಾಕಿದ್ರ, ನಾನು ನಿಮ್ಮ ಬೋಸ್ ಆದಮೇಲೆ ನನ್ನ ಕಟ್ಟ ಬಿಚ್ಚಿ ಅಂತ ಕೇಳ್ತಿದ್ದಾಳೆ. ಜೊತೆಗೆ ಈ ಕಡೆ ಲಕ್ಷ್ಮಿ ಕೂಡ ಏನಿದು ಕೀರ್ತಿ ಅವರ ಈ ರೀತಿಯೆಲ್ಲ ಯಾಕೆ ಮಾಡಿದ್ರಿ ಅಂತ ಸುಮ್ಮನೆ ಲಕ್ಷ್ಮಿ ನನ್ನ ಮಾತನ್ನ ನಂಬು, ನಾನು ಈ ರೀತಿ ಅಲ್ಲ ಹಿಂಬದಿಯಿಂದ ಇಂಥ ಕೆಲಸ ಮಾಡಲ್ಲ, ನನಗೆ ಏನೇ ಇದ್ರೂ ಸ್ಟ್ರೈಟಾಗಿ ಪಟಪಟ ಅಂತ ಹೇಳಿಬಿಡ್ತೇನೆ ಹೊರತು ಈ ರೀತಿಯೆಲ್ಲ ನಾಟಕ ಮಾಡೋ ನನಗೆ ಅವಶ್ಯಕತೆ ಇಲ್ಲ, ನನ್ನ ನಂಬು ಅಂತ ಹೇಳ್ತಿದ್ರೆ ಇಲ್ಲಿ ಲಕ್ಷ್ಮಿ ಕೀರ್ತಿಗೆ ಸನ್ನೆ ಮಾಡ್ತಾರೆ ಕೈ ಮುಖಾಂತರ ಹಿಂಬದಿಯಿಂದ. ಅದ್ರ ಮುಖಾಂತರ ಕೀರ್ತಿಗೂ ಕೂಡ ಗೊತ್ತಾಗುತ್ತೆ ಲಕ್ಷ್ಮಿ ಇಲ್ಲಿ ಡ್ರಾಮಾ ಮಾಡ್ತಿದ್ದಾಳೆ ಅಂತ. ಈ ಕಡೆ ಲಕ್ಷ್ಮಿ ಏನಿದು ಕೀರ್ತಿ ಅವರೇ ನೀವು ಎಷ್ಟು ಸತಿ ಈ ರೀತಿ ಮಾಡಿಲ್ಲ, ನನಗೇನು ಗೊತ್ತಿಲ್ವಾ, ನೀವೆಂಥ ಕೆಲಸ ಮಾಡ್ತೀರಾ ಅಂದರೆ ಖಂಡಿತ ನಾನು ನಂಬ್ತೀನಿ, ನೀವೇ ರೀತಿ ಮಾಡಿರೋದು ತುಂಬ ಬಾರಿ ನೋಡಿದ್ದೀನಿ ನಾನು, ಏನಿದು ಇಷ್ಟೆಲ್ಲ ನಾಟಕ ಮಾಡಿದ್ರ ನೀವು ಅಂತ ಲಕ್ಷ್ಮಿ ಕೇಳ್ತಿದ್ರ. ಹೌದು, ಏನಿವಾಗ ನಾನೇ ಮಾಡಿಸಿದ್ದು, ಈಗ ನನ್ನ ಗಂಟು ಪಿಚ್ಚಿ ನಾನೇ ತಾನೇ ನಿಮ್ಮ ಬೋಸ್ ಮಾಡಿ ಅಂತ ಹೇಳ್ತಿದ್ರೆ ಈ ಕಡೆ ರೌಡಿಗಳು ತಬ್ಬೆ ಬಾಗ್ಬಿಡ್ತಾರೆ. ಈ ಕಡೆ ಲಕ್ಷ್ಮಿ ಕೂಡ ಹೌದಲ್ವಾ, ಇವರೇ ಮಾಡಿಸಿದ್ದಾರೆ, ಇವರೇ ನಿಮ್ಮ ಬಾಸ್ ಅಂದಮೇಲೆ ಇವ್ರನ್ನ ಕಟ್ಟಾಕಿದ್ರ, ಅವ್ರ ಗಂಟು ಪಿಚ್ಚಿ ಅಂತ ಕೇಳ್ತಿದ್ರೆ ಈ ಕಡೆ ರೌಡಿಗಳು ಆ ಕಡೆ ಹೋಗಿ ಮಾತಾಡ್ಕೊತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ವೈಷ್ಣು ಮತ್ತು ಕೃಷ್ಣ ಅವರು ಇಬ್ಬರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ. ಕಾರುಣ್ಯ ಅವರಿಗೆ ಕಾಲ್ ಮಾಡ್ತಾರೆ, ಇಲ್ಲಿ ನನ್ನ ಹತ್ರ ಲೈವ್ ಲೊಕೇಶನ್ ಸಿಕ್ಕಿದೆ, ನಾನು ನಿನ್ನ ಕಳಿಸ್ತೀನಿ, ನಾನು ಆ ಕಡೆನೇ ಹೋಗ್ತಿದ್ದೀನಿ ಬಾ ಅಂತ ಹೇಳಿದ್ರೆ ಈ ಕಡೆ ವೈಷ್ಣು ನಿಮಗೆ ಗೊತ್ತಾಯಿತು ಲೈವ್ ಲೊಕೇಶನ್ ಅಂತ ಕೇಳ್ತಾನೆ. ಅದು ನಾನು ಕೀರ್ತಿ ನಂಬರ್ ಫೋನ್ನಲ್ಲಿ ಲೈವ್ ಲೊಕೇಶನ್ನ ಇನ್ಸ್ಟಾಲ್ ಮಾಡಿದೆ, ಅದಕ್ಕೋಸ್ಕರ ನನಗೆ ಗೊತ್ತಾಯಿತು, ನಾನು ಹೋಗ್ತಿದ್ದೀನಿ, ನಿಮಗೂ ಕೂಡ ಕಳಿಸ್ತೀನಿ ಬನ್ನಿ ಅಂದ ತಕ್ಷಣ ಸರಿ ಆಂಟಿ ಅಂತ ಹೇಳ್ತಾರೆ. ನಂತರ ವೈಷ್ಣು ಮತ್ತು ಕೃಷ್ಣ ಅವರಿಬ್ಬರು ಕೂಡ ಆ ಲೈವ್ ಲೊಕೇಶನ್ನ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಫೈನಲಿ ಕಾರುಣ್ಯ ಅವರು ಅಲ್ಲಿಗೆ ಬಂದೇ ಬಿಟ್ಟರು. ಈ ಕಡೆ ರೌಡಿಗಳು ಮಾತಾಡ್ತಿರುವುದನ್ನು ಕೇಳಿಸ್ಕೊತಿದ್ದಾರೆ. ಲಕ್ಷ್ಮಿ ಮತ್ತು ಕೀರ್ತಿನ ನೋಡಿದ್ದಾರೆ, ರೌಡಿಗಳಿಗೆ ಅನುಮಾನ ಬರುತ್ತೆ ಯಾರೋ ಇದ್ದಾರೆ ಅಂತ ಬರ್ತಾರೆ, ಅಷ್ಟರಲ್ಲಿ ಅವಸ್ಕೊಂಡ್ಬಿಡ್ತಾರೆ ಕಾರುಣ್ಯ ಅವರು. ನಂತರ ಇಲ್ಲಿ ಏನಾಗ್ತದೆ, ಅವ್ರು ಹೇಳ್ದಂಗೆ ನಾವು ಕೇಳ್ತಿದ್ದಾರೆ, ನಾವು ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದ್ವಾ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ರೌಡಿಗಳು ಮಾತಾಡ್ಕೋತಾರೆ. ನಂತರ ರೌಡಿಗಳು ಏನು ಮಾಡೋದು, ಇದು ಯಾವುದೂ ಕೂಡ ನಮ್ಮ ಪ್ಲ್ಯಾನಲ್ಲಿ ಇರಲಿಲ್ಲ, ಈಗ ಮೇಡಮ್ ಕಾಲ್ ಮಾಡೋಣ ಅಂತ ಹೇಳ್ತಿದ್ರೆ ಬೇಡ, ಅವ್ರು ಕಾಲ್ ಮಾಡಬೇಡ ಎಡ್ವರ್ಟ್ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ, ನಾವೇನಾದರೂ ಮಾಡೋಣ ಅಂತ ರೌಡಿಗಳು ಮಾತಾಡ್ಕೋತಾರೆ. ನಂತರ ಇಲ್ಲಿ ನಾವು ನಿಮ್ಮನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀವ ಅಥವಾ ನೀವೇ ನಮ್ಮನ್ನು ಕಿಡ್ನಾಪ್ ಮಾಡಿದ್ರಾ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಆಗೋದ್ರ ಜೊತೆಗೆ ಇಲ್ಲಿ ಲಕ್ಷ್ಮಿ ನಿಮ್ಮ ಬಾಸ್ ಅಲ್ವಾ, ಅವ್ರ ಗಂಟು ಬಿಚ್ಚಿ ಅಂತ ಹೇಳಿದೆ ಅಲ್ವಾ, ಬಿಚ್ಚಿ ನಾನು ಸ್ವಲ್ಪ ನೀರು ಕೊಡಿ ಅಂತ ಕೇಳ್ತಾರೆ. ಮೊದಲು ಹೋಗಿ ಅವ್ರಿಗೆ ನೀರು ಅಂತ ಕೊಟ್ಬಿಡು ಅಂತ ಇನ್ನೊಂದು ರೌಡಿಗೆ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಕೀರ್ತಿ ಲಕ್ಷ್ಮಿ ಕೀರ್ತಿ ಗಂಟನ್ನು ಬಿಚ್ಚಿಡ್ತಾರೆ. ಆ ಕಡೆ ಸುಪ್ರೀತ್ ಅವರು ವೈಷ್ಣವ್ಗೆ ಕಾಲ್ ಮಾಡ್ತಾರೆ, ಲಕ್ಷ್ಮಿ ಸಿಕ್ಕದ್ಲಾ ಅಂತ, ಲೈವ್ ಲೊಕೇಶನ್ ಕೀರ್ತಿ ಅವ್ರದ್ದು ಸಿಕ್ಕಿದೆ, ನಾವು ಆ ಕಡೆನೇ ಹೋಗ್ತಿದ್ದೀವಿ ಅಂದ ತಕ್ಷಣ ಫೋನ್ ಕಿತ್ಕೋತಾರೆ. ಕಾವೇರಿ ಅವರು ಸ್ಪೀಕರ್ ಆನ್ ಮಾಡ್ತಾರೆ, ಏನಾಯಿತು ಪುಟ್ಟ ಅಂದಾಗ ಕಾರುಣ್ಯ ಆಂಟಿ ಲೈವ್ ಲೊಕೇಶನ್ ಕಳಿಸಿದ್ದಾರೆ ಅಂದಾಗ ಅವಳಿಗೆ ಹೇಗೆ ಸಿಕ್ತು ಅಂದಾಗ ಅವರು ಲೈವ್ ಲೊಕೇಶನ್ನ ಕೀರ್ತಿ ಫೋನಲ್ಲಿ ಇನ್ಸ್ಟಾಲ್ ಮಾಡಿದ್ರಂತೆ, ಹಾಗಾಗಿ ಅಲ್ಲಿಗೆ ಹೋಗ್ತಿದ್ದೀವಿ ಅಂದ ತಕ್ಷಣ ಬಾನು ನಾವು ಏನೇ ಮಾಡಿದ್ರು ಕೂಡ ನಮಗೆ ಉಲ್ಟಾ ಹೊಡಿಯುತ್ತಲ್ಲ, ಈಗ ನಮ್ಮ ಪ್ಲ್ಯಾನ್ ಉಲ್ಟಾ ಹೊಡಿತಿದ್ಯಲ್ಲ ಏನಪ್ಪ ಮಾಡೋದು ಅಂತ
ಶಾಕ್ ಆಗ್ತಿದ್ದಾರೆ ಕಾವೇರಿಯವರು. ಅಷ್ಟರಲ್ಲಿ ನನಗೂ ಕೂಡ ಕಳಿಸು, ನಾನು ಬರ್ತೀನಿ ಅಂತದಾಗಿ ಕೃಷ್ಣವರು ಫೋನ್ ತೊಗೊಂಡು, ಏನಿದು ಕಾವೇರಿ, ಮೊನ್ನೆ ತಾನೇ ನಿನ್ನ ಕಾಲಕ್ಕೆ ಪೆಟ್ಟಾಗಿದೆ, ನಾವು ಹೋಗ್ತಿದ್ದೀವಲ್ವ, ಎಲ್ಲದಕ್ಕೂ ನಾನು ಬರ್ತೀನಿ ಅಂತ ನಿಂತ್ಕೋತಿಯಲ್ಲ, ನೀನು ಸುಮ್ಮನೆ ಮನೇಲಿ ರೆಸ್ಟ್ ಮಾಡು, ನಾವು ಹೋಗಿ ಕರ್ಕೊಂಡು ಬರ್ತೀವಿ ಅಂತ ಫೋನ್ ಕಟ್ ಮಾಡ್ತಾರೆ. ಮನೇಲಿ ಯಾರೂ ಕೂಡ ನನ್ನ ಮಾತಿಗೆ ಇತ್ತೀಚೆಗೆ ಬೆಲೆನೇ ಕೊಡೋದಿಲ್ಲ. ನನ್ನ ಸೊಸೆ ಅಲ್ಲಿ ಕಷ್ಟಪಡ್ತಿದ್ರೆ ನಾನಿಲ್ಲಿ ಆರಾಮಾಗಿರೋಕ್ಕಾಗತ್ತಾ ಅಂದ ತಕ್ಷಣ ಸುಪ್ರೀತಾ ಗಂಗಕ್ಕಂಗೆ ಶಾಕ್ ಆಗುತ್ತೆ. ಏನದಕ್ಕೆ ಹೇಳ್ತಿದ್ರ, ಲಕ್ಷ್ಮಿಗೆ ತೊಂದರೆ ಆದರೆ ನಿಮ್ಗೆ ಆರಾಮಾಗಿರೋಕ್ಕಾಗಲ್ವಾ ಅಂದ ತಕ್ಷಣ, ಯಾಕೆ ನನಗೇನು ಪ್ರೀತಿ ಇಲ್ಲ ಅಂದ್ಕೊಂಡಿದ್ಯಾ, ಆ ರೀತಿ ಇದ್ದಿದ್ರೆ ಅವಳನ್ನ ಸೊಸೆಯಾಗಿ ತರ್ತಿದ್ನ, ನನ್ನ ಕಷ್ಟ ನನಗೆ ಅಂತ ಟೆನ್ಸ್ಟ್ ಮಾಡ್ಕೋತಿದ್ದಾರೆ. ಈ ಕಡೆ ಸುಪ್ರೀತಾ ಮತ್ತು ಗಂಗಕ್ಕಂಗೆ ಏನೋ ಮಿಸ್ ಹೊಡಿತಾ ಇದೆ, ಇಲ್ಲಿ ಏನೋ ಆಗ್ತಿದೆ, ಇಬ್ಬರು ಕೂಡ ಜೊತೆಗೆ ಇದ್ದಾರೆ ಅಂದರೆ ಖಂಡಿತ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನ್ಕೋತಾರೆ. ಅಷ್ಟರಲ್ಲಿ ಕಾರುಣ್ಯ ಅವರು, ಎಲ್ಲಿದ್ಯಾ ವೈಷ್ಣವ್ ಇನ್ನೂ ಕೂಡ ಅಂತ ಕಾಲ್ ಮಾಡ್ತಿದ್ರೆ, ಒಂದು 5 ಕಿಲೋಮೀಟರ್ಸ್ ಅಷ್ಟೇ ಫಾರ್ ಅವೇ ಇದ್ದೀವಿ ಆಂಟಿ, ಖಂಡಿತ ಆದಷ್ಟು ಬೇಗ ಬರ್ತಿದ್ದೀವಿ ಅಂತ ಹೇಳಿ ಹೊರಟು ಬರ್ತಿದ್ದಾರೆ ವೈಷ್ಣವ್ ಮತ್ತು ಕೃಷ್ಣ ಅವರು. ನಂತರ ಈ ಕಡೆ ಲಕ್ಷ್ಮಿ ಮತ್ತು ಕೀರ್ತಿ ಇಬ್ಬರು ಕೂಡ ಸೇರಿಕೊಂಡು ಆ ರೌಡಿಗ ಒಬ್ಬನ ಹಾಗೆ ಚೇರಲ್ಲಿ ಹಾಕಿ ಹೊಡೆದು ಬಿಡ್ತಾರೆ. ತಕ್ಷಣ ಇನ್ನೊಬ್ಬ ರೌಡಿ ಆ್ಯಕ್ಟಿವ್ ಆಗ್ತಾರೆ. ತಕ್ಷಣ ಅವರು ಬರ್ತಿದ್ದಾಗೆ ಅವ್ರಿಗೂ ಕೂಡ 2 ದೊಣ್ಣೆನ ತೊಗೊಂಡು ಹಾಗೆ ಬಿಗಿಯೋಕೆ ಶುರು ಮಾಡಿಕೊಂಡೇ ಬಿಡ್ತಾರೆ ಕೀರ್ತಿ ಮತ್ತು ಲಕ್ಷ್ಮಿ. ಏನು ಬೀಳ್ತಾವ್ ನೋಡೀಗ ಚಪ್ಪಾಳಿಗಳು, ಹೇಳ್ತಾವ್ ನೋಡೀಗ ಬಾಸುಂಡೆಗಳು ಅನ್ನೋ ರೀತಿ ಇಬ್ಬರು ಕೂಡ ಸೆರಗು ಕಟ್ಟಿದ್ದೆ ಲಕ್ಷ್ಮಿ ಕೀರ್ತಿ ರೆಬಲ್ ಆಗಿದ್ದೆ. ಇಬ್ಬರ ರೌಡಿಗಳನ್ನ ಹಿಗ್ಗಾಮುಗ್ಗ ತರಾಟೆಗೆ ತಗೊಂಡು ಆ ದೊಣ್ಣೆಯಿಂದ ರಪ್ಪ 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 ಅಂತ ಹೇಳಿ ಬಾರಿಸ್ತಿದ್ದಾರೆ. ಈ ಕಡೆ ರೌಡಿಗಳು ತಪ್ಪಿಸ್ಕೊಂಡ್ರು ಕೂಡ ಇಬ್ರು ಕೂಡ ಬಿಡ್ತಾ ಇಲ್ಲ, ಹಾಗೆ ರಪ್ಪ ರಪ್ಪ ಅಂತ ಬಾರಿಸ್ತಿದ್ದಾರೆ. ದೂರದಿಂದ ಕಾರುಣ್ಯವರು ಕೂಡ ಇದನ್ನೆಲ್ಲ ನೋಡ್ತಿದ್ದಾರೆ. ಫೈನಲಿ ಆ ರೌಡಿ ಹೋಗಿದ್ದೆ ಅವನು ಕೂಡ ಒಂದು ದೊಣ್ಣೆ ತಗೊಂಡು ಈ ಕಡೆ ಲಕ್ಷ್ಮಿ ಮತ್ತು ಕೀರ್ತಿ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ಕೋತಾನೆ. ನಂತರ ಈ ಕಡೆ ಇಬ್ಬರು ಕೂಡ ಅವನು ಹೊಡಿತಾ ಇದ್ರೆ ಅವನು ಇವರಿಬ್ರಿಗೂ ಕೂಡ ಹೊಡೆಯೋಕೆ ಶುರು ಮಾಡ್ಕೋತಾನೆ. ಅವರಿಬ್ಬರ ಒಂದು ದೊಣ್ಣೆನ ಬೀಳಿಸಿದೆ, ಇಬ್ಬರ ಕುತ್ತಿಗೆನ ಇಟ್ಕೊಂಡು ಹಾಗೆ ಎಸಕ್ತಿದ್ದಾನೆ. ಅಷ್ಟರಲ್ಲಿ ಬಿದ್ದಿರ್ತಕ್ಕಂಥ ಮತ್ತೊಬ್ಬ ರೌಡಿ ಕೂಡ ಹಾಗೆ ಎಚ್ಚರ ಆಗ್ತಾನೆ. ಎಚ್ಚರ ಆಗಿದ್ದೆ ಈ ಕಡೆ ಅಲ್ಲೇ ಒಂದು ಚೇರ್ ಇರುತ್ತೆ, ಅದನ್ನು ತಗೊಂಡು ಮತ್ತೆ ಬಂದು ಇಲ್ಲಿ ಲಕ್ಷ್ಮಿ ಕೀರ್ತಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಿದ್ದಾನೆ. ಹಿಂಬದಿಯಿಂದ ಅಟ್ಯಾಕ್ ಮಾಡೋಕ್ಕೆ ಮುಂದಾಗ್ತಿದ್ದಾಗೆ ಅವನ ಹಿಂಬದಿಯಿಂದ ಕಾರುಣ್ಯ ಅವ್ರು ಬಂದಿದ್ದೆ, ಅವನ ತಲೆ ಮೇಲೆ ಹೊಡೆದು ಬೀಳಿಸ್ತಾರೆ. ನಂತರ ಈ ಕಡೆ ಕೀರ್ತಿ ಅಮ್ಮ ನೋಡಿದ್ದೆ ಮಾಮ್ ಅಂತ ಹೇಳಿ ಬಂದು ಅಪ್ಕೋತಾಳೆ. ಅಷ್ಟರಲ್ಲಿ ಈ ಕಡೆ ರೌಡಿ ಮೇಲೂ ಕೂಡ ಅಟ್ಯಾಕ್ ಆಗತ್ತೆ. ನಂತರ ರೌಡಿ ಅಂತೂ ಹೋಗಿದ್ದೆ ಹೀಗೆ ತಳ್ಳಿ ಬೀಳಿಸ್ಬಿಡ್ತಾರೆ. ರೌಡಿ ಹೋಗಿದ್ದೆ ಮತ್ತೆ ಇನ್ನೇನು ತೊಗೊಂಡು ಬರ್ತಾನೆ. ಈ ಕಡೆ ಲಕ್ಷ್ಮಿ ಕೀರ್ತಿ ಮತ್ತು ಅವ್ರ ಅಮ್ಮ ನೋಡ್ತಾ ಇದ್ರೆ ಈ ಕಡೆ ಆ ರೌಡಿ ಬಂದಿದ್ದೆ ಲಕ್ಷ್ಮಿ ಹಿಂಬದಿಯಿಂದ ಹೊಡೆಯೋಕೆ ಬರ್ತಿದ್ದಾನೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಲಕ್ಷ್ಮಿ ಮೇಲೆ ಅಟ್ಯಾಕ್ ಆಗುತ್ತಾ ಅಥವಾ ಅಷ್ಟರಲ್ಲಿ ವೈಷ್ಣವ್ ಬಂದು ಲಕ್ಷ್ಮಿನ ಕಾಪಾಡ್ತಾನ, ಅಥವಾ ಇಲ್ಲಿ ಲಕ್ಷ್ಮಿ ಮೇಲೆ ಅಟ್ಯಾಕ್ ಆಗಿ ಅದಕ್ಕೆ ಕಾರಣ ಕಾರುಣ್ಯ ಮತ್ತು ಕೀರ್ತಿ ಅನ್ನೋ ರೀತಿಯಾಗಿ ಇಲ್ಲಿ ವೈಷ್ಣವ್ ತನ್ನ ಲಕ್ಷ್ಮಿನ ಉಳಿಸ್ಕೊಳ್ಳೋದಕ್ಕೆ ಪರಿಪಾಡು ಪಡಬೇಕಾಗತ್ತಾ? ಎಲ್ಲವೂ ಕೂಡ ಕೀರ್ತಿ ಮೇಲೆ ಬರತ್ತಾ ಅಥವಾ ವೈಷ್ಣವ್ ಲಕ್ಷ್ಮಿನ ಕಾಪಾಡಿದಕ್ಕೆಲ್ಲ ಕಾರಣ ಯಾರು ಅಂತದ್ದಾಗೆ ಭಾನುಮತಿ ಕಾವೇರಿ ಹೆಸರು ಹೊರಗಡೆ ಬೀಳತ್ತಾ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.